ಲಾ ಅಂಡ್ ಆರ್ಡರ್ ಹೋಮ್ ಮಿನಿಸ್ಟರ್ ಅಂತ ಅವ್ರು ಹೋಮಲ್ಲೇ ಕೂತಿರ್ತಾರೆ ಮೇಡಮ್ ಅವರು. ಹೋಮಲ್ಲೇ ಕೂತಿರ್ತಾರೆ. ಏನು ನನಗ್ ಗೊತ್ತಿಲ್ಲ, ಇನ್ನ ನನ್ವರೆಗೂ ವಿಷಯ ಬಂದಿಲ್ಲ ಅಂತ ಕೇಳ್ತಾರೆ. ಯಾವುದೇ ರೇಪ್ ಅಂಡ್ ಮರ್ಡರ್ ಆಗ್ಲಿ, ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ಲಿ, ಇದೇ ಸ್ಟೇಟ್ಮೆಂಟ್ 2 ವರ್ಷದಿಂದ. ಎಸ್ ಪ್ರದೀಪ್ ಅವರೇ ಈಗ ಮುಂದೆ ಏನಾಗಬಹುದು? ಈ ಚರ್ಚೆ ತಾರಕಕ್ಕೇರುತ್ತೆ. ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಯಾಕಂದರೆ ಈಗ ಸ್ಟೇಟ್ಮೆಂಟ್ಸ್ಗಳು ಓಪನ್ ಆಗಿದೆ, ಆ ಬಾಕ್ಸ್ ಓಪನ್ ಆಗಿಬಿಟ್ಟಿದೆ. ಈಗ ಎಲ್ಲರೂ ಇವತ್ತು ನೋಡಿ, ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, MB ಪಾಟೀಲ್ ಕೊಟ್ಟಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಟಾಪಿಸ್ಟ್ ಲೀಡರ್ಸ್ ಎಲ್ಲ ಯಾರ್ಯಾರು ಸಿಗ್ತಾರೆ ಎಲ್ಲರೂ ತಮ್ಮ ಹೇಳಿಕೆಗಳನ್ನು ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ನಾನು ಆಗಲೇ ಹೇಳ್ತಾ ಇನ್ನೊಂದು ಪಾಯಿಂಟನ್ನು ಮರ್ತೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟಲ್ಲಿ ಇನ್ನೊಂದು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕು ಅಂತಂದರೆ ಅವ್ರ ಐಡಿಯಾಲಜಿ, ಕಾಂಗ್ರೆಸ್ನ ಐಡಿಯಾಲಜಿ ಮತ್ತು ಸಿದ್ಧಾಂತಕ್ಕೆ ಒಪ್ಪುವಂಥ ನಾಯಕರಾಗಬೇಕು ಅಂತ. ಅಂದರೆ ಆ ಒಪ್ಪುವಂಥ ನಾಯಕತ್ವ DK ಶಿವಕುಮಾರ್ ಅವರಲ್ಲಿ ಇಲ್ಲ ಅನ್ನೋದನ್ನ ಇದನ್ನ ಡಿಸೈಡ್ ಮಾಡೋರು ಯಾರು? ಅದನ್ನ ಡಿಸೈಡ್ ಮಾಡಬೇಕಾಗಿದ್ದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಆದರೆ ಹೈಕಮಾಂಡ್ನ ಮೀರಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಆಗಲೇ ಕಶ್ಯಪ್ ಸರ್ ಹೇಳಿದ್ರು, ಬೆಳಿಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಯಾರೋ ರಾಮನಗರ MLA ಇಕ್ಬಾಲ್ ಹುಸೇನ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, DK ಶಿವಕುಮಾರ್ ಅವರು CM ಆಗಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾರೆ. ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಮಿನಿಟ್ 1 ಅವರ್ಗೆ 2 ಅವರ್ಸ್ಗೂ DK ಶಿವಕುಮಾರ್ ಅವ್ರನ್ನ ಪ್ರೆಸ್ ಅವ್ನು ಫಸ್ಟ್ ನೋಟಿಸ್ ಕೊಡ್ತೀನಿ, ಅವನ್ನ ಪಾರ್ಟಿ ಸಸ್ಪೆಂಡ್ ಮಾಡ್ತೀನಿ ಅಂದರು. ಏಕವಚನದಿಂದ ಮಾತಾಡಿದ್ರು ಅವ್ರ ಬಗ್ಗೆ. ಇದೇ ಯತೀಂದ್ರ ಸಿದ್ದರಾಮಯ್ಯವರು ಈ ಸ್ಟೇಟ್ಮೆಂಟ್ ಮಾಡಿ 2 ದಿವಸ ಆಯಿತು, ನೆನ್ನೆ ಮಾಡಿದ್ದು. ಯಾಕೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಮಾಡ್ತಾ ಇಲ್ಲ ಅವ್ರ ಬಗ್ಗೆ? ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಅದೇ ಬಾಲಕೃಷ್ಣ ಅವ್ರ ಬಗ್ಗೆ ಏನಂತ ಹೇಳಿದ್ರು? ಒಂದು ನಿಮಿಷ ಸರ್. ಈಗ ಇಕ್ಬಾಲ್ ಹುಸೇನು ಕೂಡ ಒಬ್ಬ MLA. ಒಬ್ಬ MLA. ಹೌದಾ ಸರ್? ಯತೀಂದ್ರ ಯಾರು? ಯತೀಂದ್ರ MLC. ಸೊ ಇಕ್ಬಾಲ್ ಹುಸೇನ್ ಮಾತಾಡಿದ ತಕ್ಷಣ ರೀ ನನ್ನ ಬಗ್ಗೆ ಯಾರು ಮಾತಾಡಬಾರ್ದು ರೀ, ನನ್ನ ಬಗ್ಗೆ ಯಾರಿಗೂ ಮಾತಾಡಕ್ಕೆ ನಾನು ಅಧಿಕಾರ ಕೊಟ್ಟಿಲ್ಲ, ನಾನು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ. ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ಸ್ಟಿಲ್ ಪಕ್ಷದ ಅಧ್ಯಕ್ಷ. ಈಗ ಯತೀಂದ್ರ ಮಾತಾಡಿದಾಗ್ಲೂ ಕೂಡ ಅದೇ ಫೋರ್ಸ್, ಅದೇ ಇದು ಟೋನ್ ಅಲ್ಲಿ ಯತೀಂದ್ರ ಅವ್ರಿಗೂ ಹೇಳ್ಬೇಕು. ಯಾರು? ಪಕ್ಷದ ಅಧ್ಯಕ್ಷರು, ನಾಟ್ ಸಿದ್ದರಾಮಯ್ಯನವರು. ಸೊ DK ಶಿವಕುಮಾರ್ ಅವರು ಯಾಕೆ ಹೇಳ್ತಾ ಇಲ್ಲ? ಯಾಕೆ ಅಂತಂದ್ರೆ ಈ ಪ್ರೊವೊಕೇಶನ್ ಅಲ್ಲಿ ನಾನೇನಾದ್ರೂ ಹೇಳ್ಬೇಕು. ಅವರು DK ಶಿವಕುಮಾರ್ ಹೇಳ್ಬೇಕು. ಯಾವ ತಾಕತ್ತನ್ನ ಇಕ್ಬಾಲ್ ಹುಸೇನ್ ಮೇಲೆ ಬಾಲಕೃಷ್ಣ ಅವ್ರ ಮೇಲೆ ಪ್ರಯೋಗ ಮಾಡಿದ್ರ ಅಂತದ್ದೇ ತಾಕತ್ತನ್ನ ಮಾನ್ಯ DK ಶಿವಕುಮಾರ್ ಅವರು ಯತೀಂದ್ರ ಅವ್ರ ಮೇಲೆ ಮಾಡಿದ್ರೆ ನಿಮ್ ತಾಕತ್ತನ್ನ ನಾವು ಒಪ್ತೀವಿ. ಬಟ್ ಅಲ್ಲೂ ಒಂದು ಟ್ವಿಸ್ಟ್ ಇದೆ ಅಲ್ಲ ಸರ್, ಆ ತಾಕತ್ತನ್ನ ಪ್ರದರ್ಶನ ಮಾಡ್ಲಿ ಅಂತಾನೆ ಯತೀಂದ್ರ ಅವರು ಪ್ರೊವೊಕೇಶನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಯಾಕೆ ಅಂತಂದ್ರೆ ಈಗ ಒಬ್ಬ ಇಕ್ಬಾಲ್ ಹುಸೇನ್ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ ಅನ್ನೋದಾದ್ರೆ DK ಶಿವಕುಮಾರ್ ಮಾತಾಡ್ಲೇಬೇಕು. ಬಟ್ ಮಾತಾಡಿದ ತಕ್ಷಣ ಏನಾಗುತ್ತೆ? ಸಿಗಾಕೋತಾರೆ. ಸೊ ದರೀತ ಪುಲಿ ಏನು ಮಾತಾಡ್ಬೇಕು ಅನ್ನೋದೇ DK ಶಿವಕುಮಾರ್ ಅವರಲ್ಲಿ ಇರುವಂತಹ ಅತಿ ದೊಡ್ಡ ಒಂದು ಪಾಪ ಜಿಜ್ಞಾಸೆ. ಈ ಮಧ್ಯೆ ಅವರೊಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ವ್ಯಕ್ತಿ ಪೂಜೆ ಮಾಡಬಾರದು, ಪಕ್ಷ ಪೂಜೆ ಮಾಡಬೇಕು. ಯಾರು ನನ್ನ ಬಗ್ಗೆ ಮಾತಾಡಬಾರ್ದು, ಗುಂಪು ರಾಜಕಾರಣ ಮಾಡಬಾರ್ದು. ಮಾಡಬೇಕು ಅಂದ್ರೆ ಏನೇನೋ ಮಾಡ್ಬೋದಾಗಿತ್ತು. ಕರೆಕ್ಟ್. ಮತ್ತೆ ಯತೀಂದ್ರ ಸಿದ್ದರಾಮಯ್ಯನವ್ರದ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಗಮನಿಸಬೇಕು. ಇನ್ನೊಂದು ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ಅಹಿಂದ ನಾಯಕ ಅನ್ನೋ ಒಂದು ಪ್ಲೇ ಕಾರ್ಡ್ನ ಅವ್ರು ಪ್ಲೇ ಮಾಡಿದ್ರಲ್ಲ, ಅಂದ್ರೆ ನೀವು DK ಶಿವಕುಮಾರ್ನ ಮತ್ತೆ ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ರಿ. ಒಂದು ಜಾತಿಗೆ ಸೀಮಿತ ಮಾಡಿ ನೀವು ಅವರು ಅಹಿಂದ ನಾಯಕತ್ವವನ್ನು ನೀವು ರೆಪ್ರೆಸೆಂಟ್ ಮಾಡಲ್ಲ, ನೀವು ಒಂದು ಜಾತಿಗೆ ಸೀಮಿತವಾದವರು ಅನ್ನೋ ಮೆಸೇಜ್ ಅನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ನನಗೂ ಒಂದು ಪೆನ್ ಕೊಡಿ, ಕುಮಾರಸ್ವಾಮಿ ಕೊಟ್ರಿ, ಅವ್ರಿಗೆ ಕೊಟ್ರಿ, ಇವ್ರಿಗೆ ಕೊಟ್ರಿ, ನನಗೂ ಒಂದು ಸಿಗ್ನೇಚರ್ ಮಾಡೋದಕ್ಕೆ ಪೆನ್ ಕೊಡಿ ಅಂತ ಕೇಳಿದಾಗ ಒಕ್ಕಲಿಗರು ಮತ ಆ ಕಾರಣಕ್ಕೋಸ್ಕರ JDS ಗೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಯ್ತು ಮೈಸೂರು ಭಾಗದಲ್ಲಿ. ಹಾಗಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭ ಆಗಿದೆ. ನೀವು ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭ ಆಗಿದೆ. ಬೆಳಗಾವಿ ಅಂತಾರಲ್ಲ ಪ್ರದೀಪ್, ಇವ್ರನ್ನ ಇವರು ನಮ್ಮ ಜಗದೀಶ್ ಶೆಟ್ಟರ್ನ ತಂದಿದ್ದಾರೋ, ಲಕ್ಷ್ಮಣ್ ಸವದಿ ಅವ್ರನ್ನ ತಂದಿದ್ದಾರ ಸರ್? ಇಟ್ ಇಸ್ ಅ ಸ್ಟ್ರಾಟಜಿ ಆಫ್ DK ಶಿವಕುಮಾರ್. ಲಿಂಗಾಯತ ವೋಟ್ಸ್ ಹೇಗ್ ಟರ್ನ್ ಆದ್ವು? ಖಂಡಿತ. ಒಕ್ಕಲಿಗ ವೋಟ್ಸ್ ಹೇಗ್ ಟರ್ನ್? ಕೇವಲ ಅಹಿಂದ ಮಾತ್ರನೇ 136 ಸೀಟ್ ಬರಕ್ಕೆ ಕಾರಣ. ಬ್ರಾಹ್ಮಣರು ಓಟ್ ಹಾಕಿಲ್ವಾ? ಒಕ್ಕಲಿಗರು ಓಟ್ ಹಾಕಿಲ್ವಾ? ಲಿಂಗಾಯತರು ಓಟ್ ಹಾಕಿಲ್ವಾ? ಓಟ್ ಹಾಕ್ದೇನೆ 130 ಆಫ್ಟರ್ 1989 ಒಂದು ಬಹುಮತದ ಸರ್ಕಾರ ಬರಬೇಕು ಅಂತಂದ್ರೆ ಎಲ್ಲ ಕಾಸ್ಟ್, ಕಮ್ಯುನಿಟಿ, ಇರ್ರೆಸ್ಪೆಕ್ಟಿವ್ ಆಫ್ ಎಲ್ಲ ಧರ್ಮಗಳು ಇದೆಲ್ಲಾನು ಸಮ್ ಅಪ್ ಮಾಡಿ ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಯತೀಂದ್ರ ಅವರು ಕೊಟ್ಟಿದ್ದಾರೆ.
ಒಟ್ಟಾರೆ ನಾವು ಇಡೀ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನೋಡಿದಾಗ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರ ಅಧಿಕಾರದಿಂದ ದೂರ ಇಡಿಸುವ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೊದಲು ಮಾಡಿದ್ರು, ಈಗಲೂ ಮಾಡಿದ್ದಾರೆ. ಬಂದು ಹೇಳಿದ್ರೆ ಯತೀಂದ್ರ ಅವರು ಬಂದು ನಿಮ್ಗೆ ಏನ್ ಹೇಳಿದ್ರ? ಯತೀಂದ್ರ ಅವ್ರು ಬಂದು ಹೇಳಿದಾರ? ಅಲ್ಲ, ಯತೀಂದ್ರ ಅವ್ರು ಬಂದು ಹೇಳಿದಾರ. ಅದಕ್ಕೆ ಜಾಯಿನ್ ದ ಡಾಟ್ಸ್ ನಿಮ್ಮ ಹೇಳ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ನಾಯಕರು, ನಿಮ್ಮ ಯಲಹಂಕ ವಿಶ್ವನಾಥ್ ಹೇಳ್ತಾರೆ, ಅಸಮರ್ಥ ವಿರೋಧ ಪಕ್ಷದ ನಾಯಕ ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಂತಾರೆ. ಫಸ್ಟ್ ನಿಮ್ಮನೆ ತಗೊಳ್ರಿ, ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ರಿ. ನಿಮ್ಮ ಏನಪ್ಪ ರಾಜ್ಯ ಸರ್, ಇದು ಮನೆ ವಿಚಾರ ಅಲ್ಲ ಸರ್, ಇದು ರಾಜ್ಯದ ವಿಚಾರ. ದಯವಿಟ್ಟು ಬೆಂಗಳೂರು ರಸ್ತೆಗಳೇ ಅದಕ್ಕೆ ಬೆಂಗಳೂರು ರಸ್ತೆಗಳೇ ಸಾಕ್ಷಿ. ದಿನಕ್ಕೊಬ್ಬ ಸಚಿವ ಸಂಪುಟ ಪುನರ್ರಚನೆ, ಸಂಪುಟ ಪುನರ್ರಚನೆ, ರಾಜ್ಯಪಾಲರ ಹತ್ರ ಟೈಮ್ ಕೇಳಿದಿರಿ, ರಾಜ್ಯಪಾಲರ ಹತ್ರ ಟೈಮ್ ಕೇಳಿದಿರಿ. ನಂದನ್ ಕಶ್ಯಪ್ ಅವರೇ, ರಾಜ್ಯಪಾಲರ ಹತ್ರ ಟೈಮ್ ಕೇಳಿದಿರಿ, ಸಂಪುಟ ನಮ್ ಟೈಮ್ ಕೊಡಿ ಅಂತ ಈ ವಿಚಾರಕ್ಕೆ. ಸೊ ಜನ ದಡ್ರಲ್ಲ, ಅಧಿಕಾರಿಗಳು ದಡ್ರಲ್ಲ. ನೀವು ಬಹುಮತ ಇದ್ಕಂಡೆ ನೀವು ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡ್ಸಕ್ಕೆ ತಿಪ್ಪರ್ಲಾಗ ಆಗ್ತಿದ್ದೀರಾ. ಪವರ್ ಶೇರಿಂಗ್ ಅಂತ, ನಾಯಕತ್ವ ಬದಲಾವಣೆ ಅಂತ, ಸಂಪುಟ ಪುನರ್ರಚನೆ ಅಂತ ದಿನ ಬೆಳಗಾದ್ರೆ ಮಾತಾಡ್ತಾ ಇದ್ರೆ ಯಾವ ಅಧಿಕಾರಿಗಳು ಕೆಲಸ ಮಾಡಲ್ಲ. ಹಾಸನಾಂಬದಲ್ಲಿ ಸುಸೂತ್ರವಾಗಿ ದರ್ಶನ ಕೊಡ್ತಿದೀವಿ, ಇದು ನಮ್ಮ ಪದ್ಧತಿ. ಯಾರು ಬೇಡ ಅಂದ್ರೆ ಹಾಸನಾಂಬ ದರ್ಶನನೇ ಈ ಆಡಳಿತ ಹಾಸನಾಂಬ ದೇವಿಯ ದರ್ಶನವೇ ಈ ಸರ್ಕಾರದ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯೋ? ಎಲ್ಲ ಇಲಾಖೆ ಹೇಳುದು ಬೇಕಾದ್ರೆ ನಾನು ಐ ಕ್ಯಾನ್ ಡಿಬೇಟ್ ಫಾರ್ 2 hours ವಿತ್ ದ ಅಚೀವ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ, ಎಸ್ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ರಿಪ್ಲೇಸ್ಮೆಂಟ್ ಯಾರು? ಪವರ್ ಶೇರಿಂಗ್ ಮಾತುಕತೆಯಂತೆ ಡಿ ಕೆ ಶಿವಕುಮಾರ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಯಾಗಿ ದಿನಕ್ಕೊಬ್ರು ಒಂದು ಹೊಸ ಹೆಸರನ್ನ ತೇಲಿಬಿಟ್ಟು ಕನ್ಫ್ಯೂಷನ್ ಮಾಡಿ ಮತ್ತೆ ಹೊಸ ರೀತಿಯ ಚರ್ಚೆಗೆ ನಾಂದಿ ಹಾಡ್ತಾ ಇದ್ದಾರಾ? ಅಲ್ಲ ರೀ, ಮಾತುಕತೆ ಆಗಿದೆ ಅನ್ನೋದಾದರೆ, ವಚನ ಭ್ರಷ್ಟತೆಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವುದಾದರೆ ಹೈಕಮಾಂಡ್ ಪಿಚ್ಚಿನಾಗಬೇಕಪ್ಪ. ತಮಾಷೆ ನೋಡೋದಂದ್ರೆ ಇದೆ ಅಂತ ಅನಿಸುತ್ತೆ. ಈ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ಶಕ್ತಿಯುತವಾಗಿದೆ. ನಾವು ತಮಾಷೆ ನೋಡಲ್ಲ ಅಂದರೆ ಬೇಗ ಬಂದು ಸಾರ್ಟ್ ಔಟ್ ಮಾಡಿ ಜನರಿಗೆ ಒಂದು ನೆಮ್ಮದಿ ಕೊಡಿ. ಇಲ್ಲದೇ ಇದ್ದರೆ ದಿನ ಬೆಳಗಾದರೆ ಇದೇ ಮಾಡಿಕೊಂಡು ಅತ್ಲಾಗ ಯಾವ ಕೆಲಸಗಳು ನಡೀತಾ ಇಲ್ಲ ಈ ಸರ್ಕಾರದಲ್ಲಿ. ಇದು ಇದರಿಂದ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.